ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲೆಡೆ ಹಾವಿನ ಸಂಗವೇ ಲೇಸು ಕಂಡಯ್ಯ. ಕಾಯಗುಣ ವಿವರಿಸಬಲ್ಲೆಡೆ ಕಾಯಸಂಗವೇ ಲೇಸು ಕಂಡಯ್ಯ. ಚನ್ನಮಲ್ಲಿಕಾರ್ಜುನಯ್ಯ, ನೀನೊಲಿದಿರುವ ಕಾಯಗೊಂಡಿದ್ದರೂ ಎನ್ನಬೇಡ ಅಂಥೇಳಿ ಅಕ್ಕ ಮಹಾದೇವಿ ಬಹಳ ಸುಂದರವಾಗಿ ಒಂದು ವಚನವನ್ನು ಅನುಗ್ರಹಿಸ್ತಾಳೆ. ಈ ವಚನದೊಳಗೆ ಕಡಿಕೆ ಹೇಳ್ತಾಳಕ್ಕೆ ಏನಂದ್ರೆ, ಚನ್ನಮಲ್ಲಿಕಾರ್ಜುನಯ್ಯ, ನೀನೊಲಿದವರು ಕಾಯಗೊಂಡಿದ್ದರು ಎನ್ನಬೇಡ ಅಂತ ಹೇಳ್ತಾರೆ. ಅದರೊಳಗೆ ಇರೋದು ಅರ್ಥ, ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಗವೇ ಲೇಸು ಕಂಡಯ್ಯ. ಅಂದರೆ ಹಾವಿನ ಹಲ್ಲನ್ನು ಕಿತ್ತು ಹಾವಿನ ಆಟ ಆಡಿಸ್ತಿದ್ರೆ ಅದು ಭಾಳ ಖುಷಿ. ಅದರ ಹಲ್ಲನ್ನು ಕಿತ್ತು ಬಿಟ್ಟಾರ, ಬೇಕಾದಂಗೆ ಆಡಲಿ ಅದರ ಜೋಡಿ. ಹಂಗೆ ಕಾಯಗುಣ ವಿವರಿಸಬಲ್ಲೆಡೆ, ತನ್ನ ಶರೀರ ಎದಕ್ಕೆ ಬಂದೈತಿ ಅಂತ ಹೇಳ್ಕರ ಸ್ಪಷ್ಟವಾಗಿ ತಿಳ್ಕೊಂಡು, ಆ ಶರೀರವನ್ನು ಎದಕ್ಕೆ ಉಪಯೋಗ ಮಾಡಬೇಕೋ ಅದಕ್ಕೆ ಉಪಯೋಗ ಮಾಡ್ತಿದ್ರೆ ಈ ಶರೀರ ಗುಣನ ಕಾಯಗುಣನ ಲೇಸು ಅಂತ ಹೇಳ್ತಾಳಕ್ಕೆ. ಅದಕ್ಕೆ ಯಾರು ನಿಮ್ಮನ್ನು ತಿಳ್ಕೊಂಡಾರಲ್ಲ, ಯಾರಿಗೆ ನಿನ್ನ ಅನುಗ್ರಹ ಆಗೈತಲ್ಲ, ಅವರ ಶರೀರವನ್ನು ನೋಡಬೇಡಪ್ಪ ಮಲ್ಲಿಕಾರ್ಜುನ ಅಂಥೇಳಿ ಹೊಳ್ಳಿ ಹೇಳ್ತಾಳಕ್ಕೆ. ಇದರ ಅರ್ಥ ಏನಂದ್ರೆ, ಈ ಶರೀರದ ಸಂಘ ಮಾಡೋದು ಒಂದು, ಹಾವಿನ ಸಂಘ ಮಾಡೋದು ಒಂದರಿ. ಹಲ್ಲಿದ್ದಿದ್ದ ಹಾವಿನ ಸಂಘ ಮಾಡಿದರೆ ಹೆಂಗೆ, ಹಲ್ಲಿಲ್ಲದ ಹಾವಿನ ಸಂಘ ಮಾಡಿದರೆ ಹೆಂಗೆ ಅಂತ ತನ್ನ ತಿಳ್ಕೊಂಡು ಶರೀರವನ್ನು ಸತ್ಕಾರ್ಯಕ್ಕೆ ಬಳಸ್ತಿದ್ದಪ್ಪ ಅಂದ್ರೆ ಅದು ಹಲ್ಲು ತೆಗೆದಂಥ ಹಾವು. ಅಂದ್ರೆ ಈ ಶರೀರದಿಂದ ಪರಮಾತ್ಮನನ್ನು ಮುಟ್ಟಲಿಕ್ಕೆ ಅನುಕೂಲನ ಆಗತೈತಿ ಅಂತ ಅದರ ಅರ್ಥ. ಒಂದು ವೇಳೆ ಶರೀರವನ್ನು ಸರಿಯಾಗಿ ನಾವು ಉಪಯೋಗಿಸ್ತಿದ್ರೆ ಮನಸ್ಸು ಹೆಂಗೆ ಹೇಳ್ತಿತ್ತು ಹಂಗೆ ಈ ಶರೀರದ ಚಪಲತೆಗಳನ್ನು ನಾವು ತೀರಿಸ್ಕೊತ ಹೊಂಟಿವಪ್ಪ ಅಂದ್ರೆ ಈ ಶರೀರ ಏನು ಮಾಡ್ತಿತ್ತಂದ್ರೆ ಒಂದು ದಿವಸ ನಮ್ಮನ್ನು ಹಾವಾಗಿ ಕಚ್ಚತೈತಿ. ಅದಕ್ಕೆ ಪ್ರತಿಯೊಬ್ಬರೂ ಸಹಿತ ತಮ್ಮ ದೇಹವನ್ನು ಸತ್ಕಾರ್ಯಕ್ಕಾಗಿ ಬಳಸೋಕೆ ಪ್ರಯತ್ನ ಮಾಡಬೇಕು. ದುಶ್ಚಟಗಳಿಗೆ ಇದನ್ನು ಒಡ್ಡಬಾರದು. ಇದನ್ನು ದೇವರ ಧ್ಯಾನಕ್ಕೆ ಹಚ್ಚ್ರಿ. ಈ ಶರೀರವನ್ನು ಶರೀರ ಕುಡಿಯೋಕೆ ಹಚ್ಚಬೇಡ್ರಿ. ತಂದೆ ತಾಯಿಗಳ ಸೇವೆಯನ್ನು ಮಾಡೋಕೆ ಹಚ್ಚ್ರಿ ಈ ಶರೀರಕ್ಕೆ. ವಯೋವೃದ್ಧರನ್ನು ಒದೆಯಕ್ಕೆ ಹಚ್ಚಬೇಡ್ರಿ ಈ ಶರೀರಕ್ಕೆ. ಹೆಂಡತಿಯ ಜೊತೆಗೆ ಧರ್ಮದಿಂದ ಬಾಳುವುದನ್ನು ಕಲಿಸ್ರಿ ಈ ಶರೀರಕ್ಕೆ. ಪರಸ್ತ್ರೀಯ ಸಂಘವನ್ನು ಮಾಡೋದನ್ನು ಕಲಿಸ್ಬೇಡ್ರಿ ಈ ಶರೀರಕ್ಕೆ. ದೇವರ ಪ್ರಸಾದವನ್ನು, ಗುರುವಿನ ಪಾದೋದಕವನ್ನು ಸ್ವೀಕಾರ ಮಾಡೋಕ್ಕೆ ಕಲಿಸ್ರಿ ಈ ಶರೀರಕ್ಕೆ. ಮಾಂಸ ತಿಂದು ಶರೀರ ಕುಡಿಯುವುದನ್ನು ಇದಕ್ಕೆ ಕಲಿಸ್ಬೇಡ್ರಿ. ಪರಮಾತ್ಮನ ಚಿಂತನೆಗೆ ಮನಸ್ಸನ್ನು ಹಚ್ಚ್ರಿ. ಯಾವುದೋ ವಿಕಾರ ವಿಚಾರಗಳಿಗೆ ಮನಸ್ಸನ್ನು ತೊಡಗಿಸ್ಬೇಡ್ರಿ. ಇದರಿಂದ ನಮ್ಮ ಕಲ್ಯಾಣ ಆಗತೈತಿ, ನಾವು ದೇವರಾಗತೇವೆ. ಹಂಗಂದ್ರೆ ನಾವು ಯಾವ ರೀತಿ ನಮ್ಮ ಶರೀರವನ್ನು ಉಪಯೋಗ ಮಾಡ್ತೀವಿ ಅದರ ಮೇಲೆ ಅವಲಂಬಿತ ಐತಿ ಅಂಥೇಳಿ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೋಬೇಕು. ಬಯಲ ಅತಿಥಿ ಅನ್ನುವಂತಹ
ಈ ಸುಂದರವಾದಂಥ ಒಂದು ಕಾದಂಬರಿ ರೂಪದ ಗ್ರಂಥ. ಈ ಕಾದಂಬರಿ ರೂಪದ ಗ್ರಂಥವನ್ನು ಬಹಳ ಸುಂದರವಾಗಿ ಶಾಂತಲಾದೇವಿ ಯಡ್ರಾವಿಯವರು ಈ ಗ್ರಂಥವನ್ನು ಬರೆದರು. ಇದರೊಳಗೆ ಇವತ್ತು ನಾವು 36ನೆಯ ಭಾಗವನ್ನು ನೋಡೋದು. ಇಲ್ಲಿ ಮಠ ಸಿದ್ಧಾರೂಢಪ್ಪನವರನ್ನು ಉಜ್ಜನ್ನವರ ಭೀಮಣ್ಣನವರು ಮಗನ ಮಾಡಿ ಮನೆಗೆ ಕರ್ಕೊಂಡು ಬಂದಾರ. ಆದರೆ ತನ್ನ ವಯಸ್ಸಿಗೆ ಸಮನಾದಂತಹ ಸಿದ್ಧಾರೂಢರನ್ನು ಮಗ ಅಂಥೇಳಿ ಒಪ್ಕೊಳ್ಳಿಕ್ಕೆ ಉಜ್ಜನ್ನವರ ಭೀಮಣ್ಣನ ಧರ್ಮಪತ್ನಿಯಾದಂಥ ಲಕ್ಷ್ಮವ್ವನ ಮನಸ್ಸು ಒಪ್ಪವಾಲ್ತು. ಮತ್ತೊಂದು ಹೇಳ್ತೀನಿ, ಸಮಾಜ ಇದ್ದಿದ್ದನ್ನು ಚೆಂದಾಗಿ ನಡೆಸ್ಕೊಂಡು ಹೋಗಕ್ಕೆ ಬಿಡೋದಿಲ್ಲ. ಅಂಥದ್ರೊಳಗೆ ಹಿಂಗೆ ಒಬ್ಬ ಸನ್ಯಾಸಿಯನ್ನು ಸಾಧುವನ್ನು ಮಗನನ್ನಾಗಿ ಕರ್ಕೊಂಬಂದ್ರೆ ಬಿಟ್ಟಾರಣ ಅಂತ. ಆವಾಗ ಎಷ್ಟು ಪ್ರಯತ್ನ ಮಾಡಿದಳು ಲಕ್ಷ್ಮವ್ವ. ಬೇಡ, ಇವನನ್ನು ಮಗನಾಗಿ ಮಾಡ್ಕೊಂಡಿವೆ ಅಂದರೆ ಸಮಾಜ ಏನಂತೈತಿ. ಸಮಾಜದವರು ಮೊದಲು ಅಂತಿದ್ರು, ಲಕ್ಷ್ಮವ್ವನ ಗೆಳತಿಯರು ಎಲ್ಲರೂ, ಮತ್ತು ನೀ ಸನ್ಯಾಸಿನ ಮಗನ ಮಾಡ್ಕೊಂಡಿವ, ನಿನ್ನ ವಂಶ ಹೆಂಗೆ ಬೆಳೆಸಕ್ಕೆ, ಅವನೇನು ಮದುವೆ ಮಾಡೋಕ್ಕೇನ ಅಂತ ಕೇಳ್ತಿದ್ರು. ಆವಾಗ ಲಕ್ಷ್ಮವ್ವಗೆ ಏನು ಹೇಳ್ಬೇಕು ತಿಳಿಲಿಲ್ಲ. ಆದ್ರೂ ಸಹಿತ ಸಂಕವ್ವ ಹೇಳ್ತಿದ್ಲಂತ, ನೋಡುವ ನಾ ಹೇಳಿದ್ನಲ್ಲ ನಿನಗೆ ಏನಂಥೇಳಿ, ನೀ ಒಬ್ಬ ಮಗನ ಪಡ್ಕೊಳ್ತೀವ, ನೀ ಹಡಿದಿದ್ರು ಸಹಿತ ನೀ ಪಡ್ಕೊಳ್ತಿ ಮಗನ ಅಂತ ಹೇಳಿದ್ನಲ್ಲ. ಹಂಗೆ ಈ ಸಿದ್ಧನ ರೂಪದಿಂದ ನಿನಗೆ ಮಗ ಬಂದನಂತ ಒಬ್ಬಕ್ಕೆ ಹಿರಿಯಳಾಗಿ ಏನು ಮಾಡಲಿಲ್ಲ ಅಂದ್ರೆ ಧೈರ್ಯವನ್ನು ತುಂಬಿದ್ಲು. ಆದರೂ ಸಹಿತ ಹೋಗುವಾಗ ಹೆಣ್ಮಕ್ಳು ಅಂತಿದ್ರಂತ, ಅಥವಾ ಮಗನಂತೂ ಪಡ್ಕೊಂಡು ಹೆಂಗಾದ್ರು ಮತ್ತಿನ್ನು ಅವನು ಹೆಂಗೆ ತೊಟ್ಟಲ್ದಾಗ ಯಾವಾಗ ಹಾಕ್ತೀವಿ ನೋಡ ಅಂತ ಒಬ್ಬಕ್ಕೆ ಅಂದ್ಲು. ತೊಟ್ಟಲ್ದಾಗ ಹಾಕಿದಾಗ ಮಾತ್ರ ನಮ್ಮನ್ನು ಕರೆಯೋದನ್ನು ಬಿಡಬೇಡ ನೋಡ ಅಂತ ಒಬ್ಬಕ್ಕೆ ಹೆಂಗಸಳು. ಮತ್ತೊಬ್ಬಕ್ಕೆ ಅಂದ್ಲು, ಅಲ್ಲ ಮಗಂದು ಪೇಡೆ ಹಂಚ್ಬೇಕು, ಹೊಗ್ಗಿ ಊಟಕ್ಕೆ ಹಾಕಿಸ್ಬೇಕಂತೇಳಿ ಸಾಮಕ್ಕನ್ನಕ್ಕೆ ಒಬ್ಬಕ್ಕೆ ಅಂದ್ಲು. ಮತ್ತೊಬ್ಬಕ್ಕೆ ಅಂತಾಳೆ ಏನಂದ್ರೆ ಬಂಗಾರದಲ್ಲಿ ತೊಟ್ಲಾನ ಮಾಡಿಸ್ತಾಳೇನೋ, ಯಾರಿಗೆ ಗೊತ್ತವ ಏನು ಸುದ್ದಿ. ಮತ್ತು ಲಕ್ಷ್ಮವ್ವಕ್ಕ ಮಗ ಕೈಕಾಲು ಬಡಿದು ಆಡೋದನ್ನು ನೋಡಬೇಕಂತ ನಮಗೂ ಅನಸಾಕತ್ತೈತಿ. ಹೆಂಗೆ ಅವ್ನು ತೊಟ್ಟಲ್ದಾಗ ಮುಕ್ಕೊತಾನೋ ಏನು ಬಂಗಾರ ತೊಟ್ಲಾನ ಮಾಡಿಸ್ತಾಳೋ ಯಾರಿಗೆ ಗೊತ್ತಂತ ಹೇಳಿಕಾರ ಚುಚ್ಚಿ ಎಲ್ಲರೂ ಮಾತಾಡ್ತಿದ್ರು. ಆವಾಗ ಲಕ್ಷ್ಮವ್ವ ಅಳಾಕತ್ಲು. ಹಿರಿಯಳಾದಂಥ ಸಂಕಮ್ಮ ಹೇಳ್ತಾಳೆ, ಈ ತಂಗಿ ಅಂಥ ಬುದ್ಧಿಗೇಡಿಗಳ ಮಾತಿಗೆ ಅಳ್ತಾರೇನ ಹುಚ್ಚಿ, ನೀ ತಿಳಿದಕ್ಕೆ ಅದಿ, ಗಂಡನ ಮೇಲೆ ಭಕ್ತಿ ನಿಷ್ಠಾಗಿದ್ದವಳದಿ, ಅದ ನೀನು ಕಾಯ್ತೈತಿ, ಚಿಂತೆ ಮಾಡಬೇಡ ಮಗಳ ಅಂದ್ಲು. ನೊಂದ ಮನಸ್ಸಿಗೆ ಆ ಅನುಭವಿ ವೃದ್ಧಿ ಸಂಕಮ್ಮನ ಮಾತು ನೆಮ್ಮದಿ ಭರವಸೆ ನೀಡಿತು. ಲಕ್ಷ್ಮವ್ವ ಕಣ್ಣೊರೆಸ್ಕೊಂಡ್ಲು ಅಂತ ಹೇಳ್ತಾರೆ. ಹಳೆ ಹುಬ್ಬಳ್ಳಿ ತುಂಬೆಲ್ಲ ಉಜ್ಜನ್ನವರ ಭೀಮಪ್ಪ ಸಿದ್ಧರನ್ನು ಮಗನನ್ನಾಗಿ ಮಾಡಿಕೊಂಡಂಥ ಸುದ್ದಿ ಜನಜನಿತವಾಯಿತು. ಪಂಚಾಯಿತಿ ಕಟ್ಟಿಯಿಂದ ಹಿಡಿದು ಬಾವಿ ಕಟ್ಟಿ ಮಠನೂ ಸಹಿತ ಚನ್ನಪೇಟೆ ಅಕ್ಕಿಪೇಟೆ ತುಂಬೆಲ್ಲ ಇದೇ ಸುದ್ದಿ. ಉಜ್ಜನ್ನವರ ಮನೆತನವನ್ನು ಸಮಾಜದಿಂದ ಬಹಿಷ್ಕಾರ ಮಾಡ್ತಾರೇನೋಪ್ಪ ಅಂತ ಎಲ್ಲರೂ ಗುಸು ಮಾತಾಡ್ತಿದ್ರು. ಮತ್ತು ಕೆಲವು ಮಂದಿ ಸಿದ್ಧಾರೂಢರ ಭಕ್ತರೂ ಆಗಿದ್ದರು, ಅವ್ರಿಗೆ ಸಂತೋಷವೂ ಆಗಿತ್ತು. ಇದನ್ನೆಲ್ಲ ಕೇಳಲ್ದವ್ರಂಗೆ ಉಜ್ಜನ್ನವರ ಭೀಮಣ್ಣ ಸುಮ್ಮನೆ ಇದ್ದ. ಮತ್ತು ಹಿಡಿದ ಛಲ ಮಾತ್ರ ತಾ ಬಿಡಲಿಲ್ಲ.
ಹಿಡಿದ ಛಲ ಬಿಡಲಿಲ್ಲ, ಮಾಡಿದ ಪ್ರತಿಜ್ಞೆ ಭಂಗ ತಂದುಕೊಳ್ಳಲಿಲ್ಲ. ಎಳ್ಳಷ್ಟೂ ಆ ಭೀಮಣ್ಣನ ಮನಸ್ಸು ಅಳಕಲಿಲ್ಲ. ಬ್ರಹ್ಮಾಂಡನ ತಿರುಗಿ ಬಿದ್ದರೂ ಸರಿ, ಸಿದ್ಧರು ನನ್ನ ಮಗಾನ ಅಂತಂದವ. ಅವನ ಭಾವ ಬ್ರಹ್ಮಾಂಡದಲ್ಲಿ ಸಿದ್ಧರ ಶಿಶುಮೂರ್ತಿ ಅನ್ನೋದು ತುಂಬಿ ಹೋಗಿತ್ತು ಅಂತ ಹೇಳ್ತಾರೆ. ಸಿದ್ಧಾರೂಢರಿಗೆ ಎಲ್ಲ ಗೊತ್ತಿದ್ರೂ ಸಹಿತ ಅವರು ಮಾತ್ರ ಸುಮ್ಮನೆ ಕುಂತ್ಬಿಟ್ಟಿದ್ರಂಥವ್ರು. ಮತ್ತು ತಮ್ಮ ಮನೆಯೊಳಗೆ ಏನು ಕೆಲಸ ಸಿಗ್ತತ್ತಲ್ಲ ಅದನ್ನು ಸುಮ್ಮನೆ ಕೆಲಸನೂ ಮಾಡ್ತಿದ್ರಂತ ಸಿದ್ಧಾರೂಢರು. ಒಂದಿನ ಬೆಳಿಗ್ಗೆ ಎದ್ದು ಕೂಡಲೇ ಲಕ್ಷ್ಮವ್ವ ಜೋಳದ ಚೀಲ ತಗೊಂಡು ಬಿಚ್ಚಿ ಬಿಸು ಕಲ್ಲಿನ ಹಂತಕ್ಕೆ ಇಡಬೇಕಂತ ಹೇಳಿಕಾರ ಒಯ್ಯಾತಿದ್ಲು. ಸಿದ್ಧಾರೂಢರು ಓಡಿ ಬಂದವ್ರ ಏನು ಮಾಡಿದ್ರಂದ್ರೆ ಆ ಜೋಳದ ಚೀಲ ಎತ್ತಿ ತಾವ ಬಿಸು ಕಲ್ಲಿನಂತಕ್ಕೆ ಇಡಕ್ಕೆ ಹೋದ್ರು. ಮತ್ತು ಆಕಿ ಜೋಡಿ ತಾವು ಬೀಸಾಕನು ಕುಂತ್ರವ್ರು. ಆವಾಗ ಲಕ್ಷ್ಮವ್ವ ಸಿದ್ಧಾರೂಢರನ್ನ ಬೈಯಾಕತ್ಲು. ಆವಾಗ ಭೀಮಣ್ಣ ಹೇಳ್ತಾನ, ಏ ಲಕ್ಷ್ಮಿ, ಹಿಂಗ್ಯಾಕೆ ಒದರಾಡ್ತಿ? ಅವೇನು ತಪ್ಪು ಮಾಡಿದಾನೇಣ? ಬೇಡ ಅಂತ ಬಿಡಪ್ಪ ಸಿದ್ದಪ್ಪ, ಬೇಡ ಅಂತ ಬಿಟ್ಬಿಡಂತ ರಮಿಸಿದ. ಆವಾಗ ಮತ್ತೊಟ್ಟು ಸಿಟ್ಟಿಗೆ ಬಂದ್ಲಕ್ಕೆ, ಹೌದ್ರಿ, ನಾ ಒದರಾಡ್ತೇನೆ. ಇಷ್ಟು ದಿನ ನಾ ಬಾಯಿ ಮುಚ್ಕೊಂಡು ಕುಂತು ಸುಮ್ಮನೆ ಮಾಡಿದೆ, ತಪ್ಪು ಮಾಡಿದೆ. ಇವ ಸಾಮಾನ್ಯ ಅಲ್ಲ, ನಮ್ಮ ಗಂಡ ಹೆಂಡತಿ ಸಂಸಾರ ಕೆಡಸಾಕ ಬಂದಾನ. ನಮ್ಮ ಮನಸ್ಸು ಮುರಿದು ಮೂರಾ ಬಟ್ಟಿ ಮಾಡಕ್ಕೆ ಬಂದಾನ. ಹಾಗೆಲ್ಲ ಅನ್ನಬಾರ್ದ ಲಕ್ಷ್ಮಿ. ಅವ ಏನು ಮಾಡ್ಯಾನಂತ ಹಂಗಂತಿ? ಹೌದು ಪಾಪ, ಅವ ಬಂದ ಮ್ಯಾಲಿನಿಂದ ನಮ್ಮ ಮನ್ಯಾಗ ಜಗಳ ದುಸುಮುಸು ನಡೆದ ಬಿಟ್ಟೈತಿ. ಸಮಾಜದವ್ರು ಇನ್ನೂ ಬಹಿಷ್ಕಾರ ಹಾಕೋದು ಒಂದ ಬಾಕಿ ಉಳ್ದೈತಿ ಅಂತ ಅಂದ್ಲು. ಅಂದ ಕಡಿಗೆ ಒಂದು ಮಾತು ಹೇಳ್ತಾಳೆ, ಏನಂದ್ರೆ, ನೋಡ್ರಿ, ಇವನ ಮ್ಯಾಲ ನಿಮಗೆ ಭಾಳ ಪ್ರೀತಿ ಇದ್ರೆ ಇವನು ಓದಿ ಮತ್ತೆ ಅಡವ್ಯಾಗ ಬಿಡ್ರಿ. ಬೇಕಾರೆ ಅಲ್ಲೊಂದು ಮಠ ಕಟ್ಟಿಸ್ಕೊಡ್ರಿ. ದಿನ ಓದವಂಗೆ ಊಟ ನಾಷ್ಟ ಕೊಟ್ಟು ಬರ್ರಿ. ಬೇಕಾದ್ರೆ ನೀವು ಅನುಕೂಲ ಆದ್ರೆ ಅಲ್ಲೇ ಉಳಿರಿ. ಆದ್ರೆ ಇವನು ಮಾತ್ರ ನಮ್ಮ ಮನೆ ಬಿಟ್ಟು ಹೊರಗೆ ಹಾಕಬೇಕು ಅಂದ್ಲಕ್ಕೆ ಲಕ್ಷ್ಮವ್ವ. ಆವಾಗ ಲಕ್ಷ್ಮಿ, ನೀ ಇನ್ನು ಮುಂದೆ ಒಂದು ಮಾತನ್ನು ಮಾತಾಡಿದೆ ಅಂದ್ರೆ ಬೇಷಿರುವುದಿಲ್ಲ. 3 ಲೋಕ ಎದುರು ಬಿದ್ದರೂ ಸಹಿತ ನಾ ಅವನ ಬಿಡಂಗಿಲ್ಲ. ನೀ ಇದನ್ನು ಪದರ್ನ್ಯಾಗ ಗಂಟು ಹಾಕು ಅಂತ ಹೇಳಿಕರ್ ಭೀಮಣ್ಣ ಅಂದ. ಲಕ್ಷ್ಮವ್ವ ಅಂದ್ಲು, ಹಂಗಾರ ಇವನು ಕಟ್ಕೊಂಡು ನೀವರಿ ಇರ್ರಿ ಮನ್ಯಾಗ, ಇಲ್ಲಾಂದ್ರೆ ನಾ ತವ್ರ ಮನೆಗೆ ಹೋಗ್ತಾನೆ ಅಂದ್ಲಕ್ಕಿ. ನೀವು ಹೋದರೂ ಅಡ್ಡಿ ಇಲ್ಲ, ನಾ ಮಾತ್ರ ಈ ಸಿದ್ಧನನ್ನು ಬಿಡೋದಿಲ್ಲ. ನೀ ಇದ್ದರೂ ಅಷ್ಟ ಹೋದರೂ ಅಷ್ಟ ಅಂತ ಹೇಳಿಕರ ಭೀಮಣ್ಣ ಅಂದ. ಆವಾಗ ಲಕ್ಷ್ಮವ್ಗೆ ತಡ್ಕೊಳಕ್ಕಾಗಲಿಲ್ಲ. ಇದ್ದಿದ್ದ ಅರಿವಿ ಗಂಟು ಕಟ್ಕೊಂಡ್ಲು. ಅಲ್ಲೇ ಹಳೆ ಹುಬ್ಬಳ್ಳಿಯಾಗನ ತವ್ರ ಮನೆಗೆ ಹೋಗಿಬಿಟ್ಲು. ಆವಾಗ ಸಿದ್ಧಾರೂಢರು ಅದನ್ನೆಲ್ಲ ನೋಡ್ತಿದ್ರು. ಆದರೂ ಸಹಿತ ಸುಮ್ಮನೆ ಕುಂತಿದ್ರು. ಒಂದಿನ ಹೋತು, 2 ದಿನ ಹೋತು. ತವ್ರ ಮನೆಯೊಳಗನ ಉಳ್ದಾಳ. ಆದ್ರೆ ಪತಿವ್ರತ ಶಿರೋಮಣಿಯಾದಂಥ ಲಕ್ಷ್ಮವ್ಗೆ ಗಂಡನ ಕಡೆ ಎಳತ. ನನ್ನ ಗಂಡ ಮೊದಲ ಸಂಭಾಯ್ತ, ಮಂದಿ ಗಂಡ್ಮಕ್ಳಂಗಲ್ಲ, ಅವನು ಬಿಟ್ಟು ಬಂದು ನಾ ತಪ್ಪು ಮಾಡೀನೇನೋಪ ಅಂಥೇಳಿ ಲಕ್ಷ್ಮವ್ಗೆ ಅನ್ಸಕತ್ತು. ಆವಾಗ ಅದ ಚಿಂತೆಯೊಳಗೆ ಕುಂತಿದ್ಲು ಓಣಿಯ ಹಿರಿಯಳಾದಂಥ ಸಂಕಮ್ಮ. ಮತ್ತು ಲಕ್ಷ್ಮವ್ವನ ತವ್ರ ಮನೆಗಿನ ಬಂದ್ಲು. ಲಕ್ಷ್ಮವ್ವಗೆ ಹೇಳ್ತಾಳೆ, ಲಕ್ಷ್ಮವ್ವ, ನೀ ತಿಳಿದು ಹುಂಬರು ಮಾಡೋ ಕೆಲಸ ಮಾಡಿದಲ್ವ. ಪತಿವ್ರತ ಶಿರೋಮಣಿಯಾದಂಥ ನೀನು ನಿನ್ನ ಗಂಡನನ್ನು ಬಿಟ್ಟು ತವ್ರ ಮನೆಗೆ ಬಂದಿದ್ದು ತಪ್ಪು ಮಾಡಿದಿ ಮಗಳ.
ಆ ಸಿದ್ಧಾರೂಢನನ್ನು ತನ್ನ ಮಗ ಅಂಥೇಳಿ ಭೀಮಪ್ಪ ಸ್ವೀಕಾರ ಮಾಡಿಬಿಟ್ಟಿದ್ದಾನೆ. ನಿನ್ನ ಜನ್ಮ ಹೋದರೂ ಸಹಿತ ಅವ ನಿನ್ನ ಕರೆಯಕ್ಕೆ ಬರೋದಿಲ್ಲ, ಇಷ್ಟು ಮಾತ್ರ ದೃಢವಾಗಿ ತಿಳ್ಕೊ ಮಗಳ. ಅವೇನು ತಪ್ಪು ಮಾಡಿಲ್ಲ. ಗಂಡನ ಒಂದು ಇಚ್ಛೆಗೆ ತಕ್ಕಂಗೆ ನಡೆಯೋದು, ಹೆಂಡತಿದಿನೂ ಸಹಿತ ಧರ್ಮ ಐತೆ ಮಗಳ, ನಡಿ ಅಂತ ಹೇಳಿಕಾರ ಆಕೆ ಬುದ್ಧಿ ಮಾತು ಹೇಳಿಬಿಡ್ದ. ಆಕೆ ತವ್ರ ಮನೆಯೊಳಗೂ ಎಲ್ಲರೂ ಮೌನ ಸಮ್ಮತಿಯನ್ನು ಸೂಚಿಸಿದರು. ಅವ್ರ ತವ್ರ ಮನೆಯವ್ರು ಯಾರೂ ಭೀಮಣ್ಣನ ಕಡೆ ಬಂದು ನೀ ತಪ್ಪು ಮಾಡಿದೆ ಅಂತ ಜಗಳ ತೆಗಿಲಿಲ್ಲ. ಅವರೆಲ್ಲರಿಗೂ ಗೊತ್ತಿತ್ತು ಭೀಮಣ್ಣನ ಸ್ವಭಾವ. ಆವಾಗ ಲಕ್ಷ್ಮವ್ವ ತಿಳ್ಕೊಂಡ್ಲು, ಗಂಡನ ಮೇಲಿನ ಪ್ರೀತಿ ಉಕ್ಕೇರಿತು. ತವ್ರ ಮನೆಯವರಿಗೆ ಹೇಳಿ ಮತ್ತು ಸಂಕಮ್ಮನ ಜೊತೆ ನೇರವಾಗಿ ತನ್ನ ಗಂಡನ ಮನೆಗಿನ ಬಂದ್ಲು. ಉಜ್ಜನ್ನವರ ಭೀಮಣ್ಣನ ಮನೆಗೆ ಬಾಗಿಲು ತೆಗೆದಿತ್ತು. ಕಟ್ಟಿ ಮೇಲೆ ಯಾರೂ ಇದ್ದಿದ್ದಿಲ್ಲ. ಒಳಗೆ ರೊಟ್ಟಿ ಮಾಡೋ ಶಬ್ದ ಕೇಳತ್ತಿತ್ತು, ರೊಟ್ಟಿ ಬಡಿಯೋದು. ಯಾರದಾರ ಅಂತೇಳಿ ಹೋಗಿ ನೋಡೋ ಮಟ ಅಂದ್ರೆ ಸ್ವತಃ ಭೀಮಣ್ಣ ರೊಟ್ಟಿ ಬಡಿಯಕತ್ತಿದ್ದ. ರೊಟ್ಟಿ ಮಾಡಕ್ಕೆ ಬರವಲ್ತಾಗಿತ್ತು, ಖರೆ ರೊಟ್ಟಿ ಮಾಡಕ್ಕೆ ಪ್ರಯತ್ನ ಪಟ್ಟು ರೊಟ್ಟಿ ಮಾಡಕತ್ತಿದ್ದ. ಅದನ್ನು ನೋಡಿ ಅಲ್ಲೇ ಮರಿಗೆ ನಿಂತು ನಗಾಕತ್ಲು. ಲಕ್ಷ್ಮವ್ವ ಗಂಡನ ಪರಿಸ್ಥಿತಿ ನೋಡಿ ಭೀಮಣ್ಣಗೆ ಗೊತ್ತಾತು. ಲಕ್ಷ್ಮವ್ವ ಬಂದ್ಲು ನನ್ನ ಧರ್ಮಪತ್ನಿ ಅಂತ ಹೇಳಿಕಾರ ಅವರಿಗೆ ಗೊತ್ತಾತು. ನನಗೆ ಗೊತ್ತಿತ್ತು ನನ್ನ ಲಕ್ಷ್ಮಿ ಭಾಗ್ಯದ ಲಕ್ಷ್ಮಿ ಬಂದೇ ಬರ್ತಾಳೆ ಅಂತ ಹೇಳ್ಕಾರ. ನಿನ್ನ ಗುಣ ನನಗೆ ಗೊತ್ತಿಲ್ಲನ, ಮಂದಿ ಅಂತಕ್ಕೆಲ್ಲ ನೀ ಏನೋ ಸಿಟ್ಟಿಗಿನ ವೇಳೆಯೊಳಗೆ ಒಂದು ಮಾತಂತಿ, ಲಕ್ಷ್ಮಿ ಲಘು ರೊಟ್ಟಿ ಮಾಡು, ಪಾಪ ಸಿದ್ಧಿಗೆ ಹೊಟ್ಟೆ ಹಸದತಿ ಅಂತ ಅಂದ ಭೀಮಣ್ಣ. ಆವಾಗ ಗಂಡನ ಮುಖ ಸಂತೈಸಿದ ಬಗೆ ಲಕ್ಷ್ಮವ್ವನಿಗೆ ನೆಮ್ಮದಿ ತಂದಿತು ಅಂಥೇಳಿ ಬಡ ಬಡ ಗಂಡನ ಸರಿಸಿ ತಾನ ಕುಂತ ರೊಟ್ಟಿ ಮಾಡಕತ್ಲು. ಅದನ್ನು ನೋಡಿದಂಥ ಭೀಮಣ್ಣ ಹೇಳ್ತಾನೆ, ಎಷ್ಟು ಪ್ರೀತಿ ಇದ್ರೆ ಗಂಡ ಹೆಂಡತಿ ಅಂತ. ಇಷ್ಟು ಚಕ ರೊಟ್ಟಿ ಮಾಡೋ ಕೈಗೆ ಬಂಗಾರದ ಕಡಗ ಮಾಡಿಸಿ ಹಾಕ್ತೀನಿ ಅಂತಂದ. ಲಕ್ಷ್ಮವ್ವನ ಮುಖ ಸಂತೋಷದಿಂದ ಕೂಡ್ತು. ಹಾಂ, ರೊಟ್ಟಿ ಆಗ್ಯಾವ, ಇಲ್ಲೇ ಅಡುಗೆ ಮನ್ಯಾಗ ಕುಂಡ್ರಿಸ್ತಿದ್ರೇನ ಅವನ್ನ ಅಂತ ಕೇಳಿದ್ಲು. ಮತ್ತು ರೊಟ್ಟಿ ಅಂತೂ ಆಗಿದವು, ನಾ ಇಲ್ದಾಗ ಇಲ್ಲೇ ಅಡುಗೆ ಮನ್ಯಾಗ ಕರ್ಕೊಂಡು ಉಂತಿದ್ರೇನ ಅವನು ಸಿದ್ಧನ್ ಅಂತ ಕೇಳಿದ್ಲು. ಭೀಮಣ್ಣ ಹೇಳಿದ, ನಾ ಎಷ್ಟು ಕರೆದ್ರೂ ಸಹಿತ ಅವ ಒಳಗೆ ಬರಲಿಲ್ಲ. ಅವ್ವ ಬೈತಾಳು, ಆಕೆ ಯಾವ ಜಾಗ ಕಟ್ಟಿ ತುದಿ ತೋರಿಸಿದಾಳಲ್ಲ ಅಲ್ಲೇ ನಾ ಕುಂತು ಉಂತೇನೆ ಅಂತ ಹೇಳ್ಕಾರ. ನಡುಮನಿ ಕಟ್ಟಿ ಮ್ಯಾಲನ ಕುಂತು ಉಂತಾನ ಸಿದ್ಧ ಅಂತಂದರು. ಆವಾಗ ಸ್ವಲ್ಪ ಮನಸ್ಸು ಕರಗಿತು ಲಕ್ಷ್ಮವ್ವಂದ. ಎಲ್ಲಿದಾನಂತ ಹೇಳ್ಕಾರ ಹಿತ್ತಲ್ದಾಗ ಹುಡ್ಕಕ್ಕೆ ಬಂದಳು. ಬಾವಿ ಕಟ್ಟಿ ಮ್ಯಾಲ ಸಿದ್ಧಾರೂಢರು ಅಕ್ಕಿ ಹಸನ ಮಾಡತ್ತಿದ್ರಂತ ನೋಡ್ರಿ. ಜಗತ್ತನ್ನು ಆಳಲಿಕ್ಕೆ ಬಂದಂಥ ಪರಮಾತ್ಮ ಸಿದ್ಧಾರೂಢರು ಯಾವ್ಯಾವ ರೀತಿಯಾಗಿ ಭಕ್ತೋದ್ಧಾರ ಕಾರ್ಯಗಳನ್ನು ಮಾಡಿದಾರಂತ ಅಕ್ಕಿ ಹಸನ ಮಾಡಕತ್ತಿದ್ದರು ಕಟ್ಟಿ ಮೇಲೆ ಕುಂತ. ಬಾರಪ್ಪ ಬಾ, ರೊಟ್ಟಿ ಮಾಡಿದ್ದೀನಿ, ಊಟ ಮಾಡ್ಬಾ ಅಂಥೇಳಿ ಕರೆದ್ಲು. ಆವಾಗ ಸಿದ್ಧಾರೂಢರು ಒಂದು ಮಾತಂದ್ರಂತ, ಬಂದೆ ನಿನ್ನ ಕೈಯಾಗಿನ ರೊಟ್ಟಿ ತಿನ್ನದ ಹಸಿವಿನ ಹಿಂಗದಂಗೆ ಆಗಿತ್ತು, ಎಷ್ಟು ಉಂಡ್ರು ಸಹಿತ ಹೊಟ್ಟೆ ತುಂಬಿರ್ಕಿಲ್ಲ ನಂದು. ಯವ್ವ ನಿನ್ನ ಕೈಯಾಗಿನ ರೊಟ್ಟಿ ತಿನ್ನಿ ಅಂದ್ರೆ ಹೊಟ್ಟೆ ತುಂಬತತ್ ನೋಡು ಅಂತ ಹೇಳ್ಕಾರ. ಅಕ್ಕಿ ಬುಟ್ಟಿ ತುಂಬಿಟ್ಟು ಸಿದ್ಧಾರೂಢರು ಒಳಗೆ ಬಂದರು. ಲಕ್ಷ್ಮವ್ವ ಎಲ್ಲಿ ತೋರಿಸಿದ್ಲು ಅದೇ ಜಗದೊಳಗನ ಬಂದು ಸಿದ್ಧಾರೂಢರು ತುದಿಗಟ್ಟಿ ಮೇಲೆ ಕುಂದರು. ಊಟ ಮುಗಿತು. ಶ್ರಾವಣ ಮಾಸ, ಶ್ರಾವಣ ಸೋಮವಾರ. ಲಕ್ಷ್ಮವ್ವ ನಸುಕಿನಲ್ಲಿ ಎದ್ದಳು. ಹಿಂದಿನ ದಿನವೇ ಬಂದಿದ್ದ ಬಳಗದ ಇಬ್ಬರು ಹೆಣ್ಣು ಮಕ್ಕಳನ್ನು ಎಬ್ಬಿಸಿದಳು. ಸ್ನಾನ ಮಾಡಿ ಬೇಗ ಅಡಿಗೆ ಮಾಡಿ ಮನೆ ದೇವರಾದ ಬೋಧನಗುಡ್ಡದ ಬಸವಣ್ಣನಿಗೆ ಎಡೆ ಒಯ್ಯಬೇಕಾಗುತ್ತಿತ್ತು. ಶ್ರಾವಣ ಸೋಮವಾರ ತಪ್ಪದೇ ಪಾಲಿಸಿಕೊಂಡು ಬಂದ ಆ ಮನೆತನದ ಸಂಪ್ರದಾಯ ಇದಾಗಿತ್ತು. ಹೂರಣದ ಕರಿಗಡಬು, ಹೋಳಿಗೆ, ಉದ್ದಿನ ವಡೆ, ಬದನೆಕಾಯಿ ಪಲ್ಯ
ಹೆಸರುಬೇಳೆ ಕೋಸಂಬರಿ, ಮಡಿಕೆ ಉಸುಳಿ, ಸಂಡಿಗೆ, ಅನ್ನ, ಕಟ್ಟಿನ ಸಾರು ಎಲ್ಲ ಸಿದ್ಧವಾಯಿತು. ಹೆಡಿಗೆ ತುಂಬಿದರು. ಲಕ್ಷ್ಮವ್ವ ಟೋಪ ಸೆರಗಿನ ತೆನೆ ತಿರುವಿದ ಅಂಚಿನ ಕಸೂತಿ ಹಾಕಿದ ಕರಿಯ ಚಂದ್ರಕಾಳಿ ಸೀರೆ ಉಟ್ಟಳು. ಕುಂಕುಮದ ಬೊಟ್ಟನ್ನಿಟ್ಟುಕೊಂಡಳು. ಹೊರಡಲು ಅನಿಯಾಗಿ ಹೆಡಿಗೆಯನ್ನು ಪಡಸಾಲೆಯಲ್ಲಿ ತಂದಿಟ್ಟು ಅಡಿಗೆ ಮನೆ ಬಾಗಿಲು ಹಾಕಿದಾಗ ಅಲ್ಲಿಯೇ ಇದ್ದ ಸಿದ್ಧರು, ಅವ್ವ ಹೊಟ್ಟೆ ಭಾಳ ಹಸದೈತಿ, ಊಟಕ್ಕೆ ಕೊಟ್ಟ ಹೋಗು ಅಂದರು. ಅಲ್ಲಿ ಇದ್ದ ಭೀಮಪ್ಪ ಒಂದೆರಡು ಕರ್ಗಡಬು ಹೋಳಿಗೆ ವಡಿ ಹಾಕಿ ಕೊಟ್ಟು ಹೋಗು ಲಕ್ಷ್ಮಿ, ಮಗ ಹಸ್ದೀನಿ ಅಂತಾನ. ಇನ್ನು ನೀವು ಹೋಗಿ ಎಡಿ ಕೊಟ್ಟು ತಿರುಗಿ ಬರೋದಾದ್ರೆ ಭಾಳ ಹೊತ್ತಾಗತೈತಿ, ಅಲ್ಲಿ ತನಕ ಹೆಂಗೆ ತಡ್ದಾನು ಅಂತ ಸಿದ್ಧರಿಗೆ ಊಟ ಕೊಡು ಅಂತ ಹೇಳ್ಕಾರ. ಭೀಮಣ್ಣಂದ ಶ್ರಾವಣದ 1ನೇ ಸೋಮವಾರ ಮಡಿಯಿಂದ ಎಲ್ಲ ಅಡುಗೆ ತಯಾರು ಮಾಡಿ ತೊಗೊಂಡು ಹೋಗ್ಬೇಕಂತ ಹೇಳಿ ತಯಾರಾಗಿದ್ದಾಳೆ. ಬುಟ್ಟಿ ಒಳಗೆ ತುಂಬಿ ಅಷ್ಟನುಗುಡ್ದ ಸಿದ್ಧಾರೂಢರು ನನಗೆ ಹೊಟ್ಟೆ ಹಸತಿ ಊಟಕ್ಕೆ ಕೊಟ್ಟು ಹೋಗಂತಾರೆ. ಭೀಮಣ್ಣನೂ ಹೇಳ್ತಾನೆ ಸ್ವಲ್ಪ ಊಟಕ್ಕೆ ಕೊಟ್ಟು ಹೋಗಂತೇಳಿ. ಆವಾಗ ಆ ಲಕ್ಷ್ಮವ್ವನ ಉತ್ಸಾಹ ಹೋದಂಗಾತು. ಕೋಪ ಅನ್ನೋದು ಉಕ್ಕಿ ಬಂತು. ಅಲ್ಲ ಅವಾಗ ತಿಳಿಯೋ ಹಂಗಿಲ್ಲ ಅಂದ್ರೆ ನಿಮಗರೇ ತಿಳಿದಿಲ್ಲನ? ನಮ್ಮ ಮನೆದೇವರು ಬೂದನಗುಡ್ಡದ ಬಸವಣ್ಣ ಅಂದ್ರೆ ಬೆಂಕಿ ಅಂಥ ದೇವರು. ಮಡಿಯಿಂದ ಅಡುಗೆ ಮಾಡಿ ಮಡಿಯಿಂದ ಹೋಗಿ ಕೊಟ್ಟು ಬರಬೇಕು, ಆಮ್ಯಾಲೆ ಎಲ್ಲರೂ ಊಟ. ಪ್ರತಿ ವರ್ಷ ಹಿಂಗೆ ಮಾಡ್ತೀವಿ, ನಿಮಗೂ ಏನು ಗೊತ್ತಿಲ್ಲಣ ಅಂತ ಕೇಳಿದ್ಲಕ್ಕಿ. ಹೌದು ಖರೇ, ಆದರೆ ಈ ವರ್ಷ ಮಗ ಬಂದನಲ್ಲ, ಮಕ್ಕಳು ದೇವರ ಸಮ, ಮಕ್ಕಳಿಗೆ ಉಣಿಸಿದ್ರೆ ದೇವರಿಗೆ ಉಣಿಸಿದಂಗೆ ಅಂತ ಭೀಮಣ್ಣ ಮತ್ತು ಹೆಂಡತಿಗೆ ಉತ್ತರ ಕೊಟ್ಟ. ಅದೆಲ್ಲ ಹಾಲುಗಲ್ಲದ ಮಕ್ಕಳಿಗೆ ಹೊರತು ಬಾಯಿ ತುಂಬ ಹಲ್ಲು ಬಂದಂಥ ಮಕ್ಕಳಿಗೆ ಅಲ್ಲ ನೋಡ್ರಿ. ನಡ್ರಿ ಗಂಗವ್ವ ಪುಟ್ಟವ್ವ ಅವರು ಕೂಡ ನಿಂತ್ರೆ ಹೊತ್ತಾಗ್ತೈತಿ ನಡ್ರಿ ಅಂತ ಹೇಳಿಕಾರ ಭೀಮವ್ವ ಏನು ಮಾಡಿದ್ಲಂದ್ರೆ, ಈ ಲಕ್ಷ್ಮವ್ವ ತುಂಬಿದ ಹೆಡಿಗೆಯನ್ನು ಮ್ಯಾಲ ಒಂದು ಬಿಳಿ ವಸ್ತ್ರ ಮುಚ್ಚಿದ್ಲು, ತೊಗೊಂಡು ಹೊಂಟುಬಿಟ್ಲು. ಭೀಮಣ್ಣಗೆ ಬೇರೆ ದಾರಿ ಇಲ್ಲ. ಹಳೆ ಹುಬ್ಬಳ್ಳಿಗೆ ಹೋಗಿ ಅಲ್ಲಿನ ಚುರುಮುರಿ ಖಾರದಾನಿ ತೊಗೊಂಡು ಬಂದು ಸಿದ್ಧಾರೂಢರಿಗೆ ಕೊಟ್ಟು ತಾನು ತಿಂದ. ಇದರೊಳಗನ ಪಡಸಾಲೆ ಒಳಗನ ಸುಮ್ಮನೆ ತಂದೆ ಮಗ ಕೂಡಿ ಇಬ್ಬರು ಮಲ್ಕೊಂಡ್ರು. ಲಕ್ಷ್ಮವ್ವ ಬೋಧನಗುಡ್ಡದ ಬಸವಣ್ಣಗೆ ಹೋಗಿ ಮುಟ್ಟಿದ್ಲು. ಪೂಜಾರಿ ದೇವರಿಗೆ ಹೂಪತ್ರಿ ಏರಿಸಿದ. ಲಕ್ಷ್ಮವ್ವ ಭಯಭಕ್ತಿಯಿಂದ ಕೈ ಮುಗಿದು ನಿಂತಳು. ಪೂಜಾರಿ ಪರಿಚಿತವನಾಗಿದ್ದ. ಲಕ್ಷ್ಮವ್ವಕ್ಕ ಎಡಿ ಮಾಡಿ ಕಾಯಿ ಹೊಡಿತೇನೆ ಅಂದ. ಲಕ್ಷ್ಮವ್ವ ತಂದ ತಳಗಿಯಲ್ಲಿಯೇ ಅಡಿಗೆಯನ್ನು ಜೋಡಿಸಲೆಂದು ಹೆಡಿಗೆಯ ಮೇಲೆ ಮುಚ್ಚಿದ ಹೆಣೆದ ಹೂವಿನ ವಸ್ತ್ರವನ್ನು ತೆಗೆದಳು. ಹಳಸಿದ ವಾಸನೆ ಮೂಗಿಗೆ ಬಡಿಯಿತು. ಅಡಿಗೆಯೆಲ್ಲ ಹಳಸಿತ್ತು. ಅನ್ನ ನೀರೊಡೆದು ಮೊನ್ನೆ ಮಾಡಿದ ಅನ್ನದಂತೆ ಜಿಗಿಜಿಗಿಯಾಗಿತ್ತು. ಹೋಳಿಗೆ ಹಳಸಿತ್ತು. ಕೋಸಂಬರಿ ಬದನೆಕಾಯಿ ಪಲ್ಯ ಎಲ್ಲ ಹಳಸಿದ್ವು. ಮೂಸದಿದ್ದರೂ ಸಹಿತ ಮೂಗಿಗೆ ವಾಸನೆ ಬಡ್ದಂಗಾತು. ಒಬ್ಬರ ಮುಖ ಒಬ್ಬರು ನೋಡಾಕತ್ರು. ಈ ವಾಸನೆ ಇಡೀ ಗರ್ಭಗುಡಿಯನ್ನು ತುಂಬಿತ್ತು ನೋಡ್ರಿ. ಹಳಸಿದ ವಾಸನೆ ಎಲ್ಲಿಂದ ಬರಾಕತ್ತೈತೆ ಅಂದ್ರೆ ಭೀಮವ್ರು ತಂದಂಥ ಪ್ರಸಾದದ ಬುಟ್ಟಿ ಒಳಗಿಂದ. ಇದೇನೋ ಬೇರೆ ಆಗೈತಲ್ವಾ ಲಕ್ಷ್ಮವ್ವಕ್ಕ, ಬಿಸಿ ಬಿಸಿ ಅಡುಗೆ ಎಡಿ ಮಾಡುವಾಕಿನಿ, ಆದರೆ ಹಿಂಗ್ಯಾಕಾಗೈತೆ ಅಂದ ಪೂಜಾರಿ. ನನಗೂ ಏನು ಹೇಳಕ್ಕೆ ಬರವಲ್ತ್ರಿಯಪ್ಪ ಅಂದ್ಲು. ಬಸವಣ್ಣ ನಾ ಏನು ತಪ್ಪು ಮಾಡಿದ್ರು ಹೊಟ್ಯಾಗ ಹಾಕೋಪ್ಪ, ನಾ ಬಿಸಿ ಅಡುಗೆನ ಮಾಡಿ ತಂದಿದ್ದಿ ಅಂತ ಬಿಕ್ಕಿ ಹೇಳಾಕತ್ಲು ಭೀಮವ್ವ. ಬಿಡ ಯಾಕ, ನಾವು ಮಾಡ್ಯಾವಲ್ಲ ನಿನ್ನ ಜೋಡಿ, ನೀನು ಸುಳ್ಳು ಹೇಳಾಕತ್ತೀನ ಅಂತೇಳಿ ಬಂದಂಥವ್ರಿಬ್ಬರು ಹೇಳಾಕತ್ರು. ಆವಾಗ ಪೂಜಾರಿ ಮತ್ತೊಂದು ಮಾತು ಕೇಳಿದ. ಯಾಕ ಬಸವಣ್ಣ ಬೆಂಕಿ ಅಂಥ ದೇವರು, ಏನಾದರೂ ಮುಟ್ಚಟ್ಟದು ಆಗಿತ್ತೇನ ಅಂತ ಕೇಳಿದ. ಆವಾಗ ಲಕ್ಷ್ಮವ್ವಗೊಮ್ಮೆ
ತಕ್ಷಣ ಕಣ್ಮುಂದೆ ಬಂದಿದ್ದು ಸಿದ್ಧಾರೂಢರು. ಯಾವ ಜಾತಿಯವದಾನೋ ಯಾರಿಗೊತ್ತಾ, ಏನದಾನೋ ಯಾರಿಗೊತ್ತಾ. ಮಡಿಯಿಂದ ಅಡುಗೆ ಮಾಡ್ಕೊಂಡು ಬರುವಾಗ ನನಗೆ ಹೊಟ್ಟೆ ಹಸೈತು ಊಟಕ್ಕೆ ನೀಡಂತ ಹೇಳ್ಕಾರ ಅಡ್ಡ ಬಾಯಿ ಹಾಕಿದ. ಇದೇನೋ ತಪ್ಪಾಗೈತಿ ನಿಂದ್ರಂತ ಹೇಳ್ಕಾರ ಹಂಗೆ ಓಡಿಕೊಂತ ಹಂಗೆ ಅದನ್ನು ಬುಟ್ಟಿ ಏನು ಮಾಡಿದ್ಲಂದ್ರೆ ಈ ಹಳಸಿದ ಎಡಿಯನ್ನು ನನ್ನ ಗಂಡಗೆ ತೋರಿಸ್ಬೇಕು, ತೋರಿಸಿಕ್ಯಾರ ಆ ಸಿದ್ಧ ಎಂಥ ಅವದಾನಂತ ಹೇಳ್ಕಾರ ಅವಾಗ ಗೊತ್ತಾಗಲಿ ಅಂತ ಹೇಳಿ ತಿಳ್ಕೊಂಡು ಹಂಗೆ ಅರಿವಿ ಮುಚ್ಕೊಂಡು ಓಡ್ಕೊತ ಮನೆಗೆ ಬಂದಳು. ಅಲ್ಲೇ ಮಲ್ಕೊಂಡಂಥ ಭೀಮಣ್ಣಂದ, ಏನು ಲಕ್ಷ್ಮಿ ಎಷ್ಟು ಲಘು ಬಂದ್ರಿ, ಚಲೋ ಆತು ಬಿಡು, ನಮಗೂ ಹೊಟ್ಟೆ ಭಾಳ ಹಸ್ದಿತ್ತು, ಊಟಕ್ಕೆ ನೀಡಬಾ ಅಂದ ಭೀಮಣ್ಣ. ಆವಾಗ ಲಕ್ಷ್ಮವ್ವ ಕೋಪ, ಹಾಂ ನೀಡ್ತೇನೆ, ಅದಕ್ಕೆ ಲಘು ಬಂದೇನಿ, ಬಾರಪ್ಪ ಸಿದ್ದಪ್ಪ ಬಾ, ಇಬ್ಬರಿಗೂ ಇಲ್ಲೇ ನೀಡ್ತೇನೆ ಅಂದ್ಲಕ್ಕೆ. ಎಷ್ಟು ಜನ್ಮದ ಶನಿನೋ ವಿಧಿಯಾಗಿ ಬಂದು ಯಾವ ಜಾತಿ ಏನೋ ಬ್ಯಾಡಂದ್ರೆ ಕೇಳಲಿಲ್ಲ, ಆದರೆ ಬೆಂಕಿ ಅಂತ ಬಸವಣ್ಣ ಕೇಳ್ಯಾನ. ಲಕ್ಷ್ಮವ್ವ ಒದರಾಡೋದನ್ನು ಕೇಳಿ ಭೀಮಣ್ಣಗೆ ಏನೂ ಅರ್ಥ ಆಗಲಿಲ್ಲ. ಅರೇ ಈಗರಿ ಎಂಥ ಚಲೋ ಇದ್ದಿ, ಈಗ್ಯಾಕೆ ಹುಚ್ಚಿಡ್ದಂಗೆ ಮಾಡಕತ್ತಿ ಅಂತಂದ ಭೀಮಣ್ಣ. ಎಂಥ ಚಂದ ಇದ್ದದ್ದು ನಿಮ್ಮ ಮನಸ್ಸಿಗೆ ಬರಲಿಲ್ಲ ಮಗ ಅಂತ ಮಗ ಅನ್ನುತ್ತಲೇ ಲಕ್ಷ್ಮವ್ವ ಹೆಡಿಗೆ ಇಳಿಸುತ್ತಾ, ಈಗ ಮಗನ ಬನ್ನ ಬಯಲಾಕತ್ ನೋಡ್ರಿ ಅಂತ ಹೇಳಿಕಾರ ಪುಟ್ಟವ್ವ ಗಂಗವ್ವ ಅಲ್ಲೇ ಬಾಗಿಲ್ದಾಗ ನಿಂತದನ್ನೆಲ್ಲ ನೋಡಕತ್ತಿದ್ರು. ಆವಾಗ ಏನು ಮಾಡಬೇಕಂದ್ರೆ ಹೊರತುಂಬ ಉಣ್ಣಂಕೆ ಬಾ, ಬಸವಣ್ಣನ ಪಾಲಿಂದು ನೀನ ಉಣ್ಣಂಕೆ ಅಂತ ಹೇಳಿಕಾರ ಆ ಸಿದ್ಧರನ್ನು ನೋಡ್ಕೋತನ ಕೆಟ್ಟಗನಿನಿಂದ ಬುಟ್ಟಿ ಮೇಲಿನ ಅರಿವಿ ತೆಗೆದ ಆ ಬುಟ್ಟ್ಯಾಗ ಕೈ ಹಾಕತಾಳ. ಅನ್ನದ ಮೇಲೆ ಕೈ ಇಡ್ತಾಳೆ, ಕೈ ಸುಟ್ಟಿತ್ತು, ಅಯ್ಯೋ ಅಂತಂದ್ಲು. ಬೆಚ್ಚಿ ಬಿದ್ಲು, ಅಂತಂದ್ಲು. ಭೀಮಪ್ಪ ಗಾಬರಿ ಆದ, ಯಾಕೆ ಲಕ್ಷ್ಮಿ, ಯಾಕೆ ಹಿಂಗ್ಯಾಕೆ ಮಾಡ್ತಿ, ಏನಾಗೈತಿ ಅಂತಂದ. ಆವಾಗ ಹೆಂಗೆ ಅನ್ನ ಈಗ ಮಾಡಿದಂಗೆ ಸುಡ್ತಿತ್ತು, ಹೋಳಿಗೆ ಕಡುಬು ಪಲ್ಯ ಈಗ ಮಾಡಿದಂಗೆ ಉಗಿ ಹಾಯ್ತಿದ್ದು. ಆವಾಗ ಏನನ್ನೋದು ಹೇಳಾಕಕ್ಕೆ ತಿಳಿಲಿಲ್ಲ. ಅದನ್ನು ನೋಡಿದ್ರು ಅಲ್ವಾ, ಏನಾಗೈತಿ ಈಕಿಗೆ ಅಂತ ಹೇಳಿಕಾರ ಭೀಮಣ್ಣ ಜೋಡಿ ಹೋದವ್ರಿಗೆ ಕೇಳಿದ. ಅವರಂದರು, ಅಲ್ಲ ಮಾವ, ನಾವು ಬಸವಣ್ಣನ ಎಡಿ ಕೊಡಬೇಕಂತ ಅಲ್ಲಿ ಹೆಡ್ಗಿ ತೆಗೆದಾಗ ಅಡುಗೆಯೆಲ್ಲ ಹಳಸಿ ನೀರಾಗಿತ್ತು, ಗುಡಿಯೆಲ್ಲ ಹಳಸಿದ ವಾಸನೆ ತುಂಬಿತು. ಆದರೆ ಈಗ ನೋಡಿದ್ರೆ ಇದು ಮಾಡಿದಂಗೆ ಅಡುಗೆ ಹಂಗೆ ಸುಡ್ತೈತಿ ಅಂತಂದ್ರವ್ರು. ಭೀಮಪ್ಪಗೂ ಆಶ್ಚರ್ಯ ಆಯ್ತು. ಆವಾಗ ಲಕ್ಷ್ಮವ್ಗೆ ಅರ್ಥ ಆಯ್ತು, ಇದೆಲ್ಲ ಸಿದ್ಧರ ಮಹಿಮೆ, ಇವನು ಸಾಮಾನ್ಯನಲ್ಲ. ಹಸಿದ ಅವನಿಗೆ ಊಟಕ್ಕೆ ನೀಡದೆ ಹೋದೆ, ನಾನು ತಪ್ಪು ತಿಳಿದಿದ್ದೆ, ನಿಂದಿಸಿ ಪಾಪ ಕಟ್ಟಿಕೊಂಡೆ. ಇವನು ಸಾಮಾನ್ಯನಲ್ಲ, ಸಾಕ್ಷಾತ್ ಶಿವ, ಶಿವನ ಅವತಾರ. ಇವನಲ್ಲಿಯೇ ಎಲ್ಲ ದೇವರುಗಳಿದ್ದಾರೆ. ಆ ಶಿವನೇ ನನ್ನ ನಿಜವಾದ ಮಗ, ಇವನೇ ನನ್ನ ಕಂದ ಎಂದುಕೊಂಡು ಸಿದ್ಧರನ್ನು ಕಣ್ತುಂಬ ನೋಡಿದಳು. ಅವಳಲ್ಲಿ ಜಾಗೃತವಾದ ಮಾತ್ರ ವಾತ್ಸಲ್ಯ. ಕಣ್ಣಿಗೆ ಸಿದ್ಧರು 6-7 ವರ್ಷದ ಬಾಲಕನಾಗಿ ಕಂಡರು. ಕಣ್ಣು ತಿಕ್ಕಿ ನೋಡಿದಳು. ಹೌದು, 6-7 ವರ್ಷದ ಪುಟ್ಟ ಬಾಲಕ. ತರುಣ ಸಿದ್ಧರು ಅವಳ ದೃಷ್ಟಿಯಿಂದ ಸಂಪೂರ್ಣವಾಗಿ ಶಾಶ್ವತವಾಗಿ ಮಾಯಮಾದರು. ಅವಳ ಹೃದಯ, ಕಣ್ಣು, ಮನಸ್ಸು ತುಂಬೆಲ್ಲ ಬಾಲಕ ಸಿದ್ಧನೇ ವ್ಯಾಪಿಸಿಬಿಟ್ಟ. ಅವಳು ಹೊರಗಿನ ಎಲ್ಲವನ್ನು ಮರೆತು ಆ ಪುತ್ರವಾತ್ಸಲ್ಯದ ಸಾಗರದಲ್ಲಿ ತೇಲಿದಳು. ಏನೆಂದು ಯೋಚಿಸಲಿಲ್ಲ, ಏನೊಂದು ನೋಡಲಿಲ್ಲ. ಯಾವ ಪರಿಯೂ ಸಂಕೋಚವೂ ಇಲ್ಲದೆ ಸಿದ್ಧರನ್ನು ಅಪ್ಪಿಕೊಂಡಳು. ನೋಡ್ರಿ, ಇಲ್ಲಿಗೆ ಬಂತು ನೋಡ್ರಿ. ತಾಯಿಯ ಹೃದಯ ಅರಳಿತು. ಅಪ್ಪ, ನನ್ನಪ್ಪ, ನನ್ನ ಕಂದ, ನನ್ನ ಚಿನ್ನ, ನನ್ನ ಹೊನ್ನಿನ ಕಲಶವೇ, ನಿನ್ನ ಭಾಳ ನೋಯಿಸಿದಿನಪ್ಪ. ನನ್ನ ಅಪರೂಪದ ಕಂದಮ್ಮ, ಹಸಿವೆಯೆಂದರೂ ಕೊಡದೇ ಬಳಲಿಸಿದ ಪಾಪಿ ತಾಯಿ ನಾನು. ಬಾ ನನ್ನಪ್ಪ, ನಾನೇ ಉಣಿಸುವೆ. ಬಸವಣ್ಣನಿಗೆ ಎಡೆ ಮಾಡಿದ ಆ ಎಡೆಯನ್ನೇ ತುತ್ತು ಮಾಡಿ ಉಣಿಸಿದಳು. ಅಲ್ಲೇ ಸಿದ್ಧಾರೂಢರದ ಒಂದು ಮಹಿಮೆ ಏನಂತ ಹೇಳ್ತಾರೆ ಲಕ್ಷ್ಮವ್ವಗೆ ಗೊತ್ತಾಗಿ ಸ್ವತಃ ಸಿದ್ಧಾರೂಢರನ್ನು ತನ್ನ ಮಗನನ್ನಾಗಿ ಮಾಡಿಕೊಂಡು
ಸಿದ್ಧಾರೂಢರ ಮ್ಯಾಲೆ ಎಲ್ಲಿಲ್ಲದ ಪ್ರೀತಿಯನ್ನು ತೋರ್ಸಕತ್ತಾಳ. ಮುಂದೆ ಏನು ನಡೀತೈತಿ ಅನ್ನೋದನ್ನು ಮುಂದಿನ ಭಾಗದೊಳಗೆ ನೋಡಿ ನಾವು ಕೃತಾರ್ಥರಾಗೋಣ.